ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಯಥಾಸ್ಥಿತಿಯಾಗಿ ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂತ ರೀತಿಯಲ್ಲೇ ಮಾತನಾಡ್ತಾ ಇದ್ರು ಕೂಡ ಅವರು ಒಂದು ಕಂಟೆಸ್ಟ್ ಮಾಡುವಷ್ಟರ ಮಟ್ಟಿಗೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಗೆ ದಿವಂಗತ ಅಂಬರೀಶ್ ಅವರ ಸೇವೆ ಇದೆ ಸುಮಲತಾ ಅವರು ಹೇಳಿರೋದು. ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದನೇ ನಾನು ಸ್ಪರ್ಧೆ ಮಾಡುವ ಬಗ್ಗೆ ಆಸಕ್ತಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯ ಜಿಲ್ಲೆಗೆ ಬಂದಿಲ್ಲ, ಮಂಡ್ಯಕ್ಕೆ ಬರಬೇಕು ಅಂತಾನೆ ರಾಜಕೀಯಕ್ಕೆ ಬರೋದಕ್ಕೆ ನಿರ್ಧರಿಸಿದಾರಂತೆ. ಚಿಕ್ಕರ್ಸಿನ ಕೆರೆಯಲ್ಲಿ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ನನಗೆ ಬೇರೆ ಕಡೆ ನಿಲ್ಲೋದಕ್ಕೆ ಸಾಕಷ್ಟು ಆಫರ್ ಇದೆ, ಆದರೆ ರಾಜಕೀಯಕ್ಕೆ ಬರೋದಾದ್ರೆ ಅದು ಮಂಡ್ಯದಿಂದಲೇ. ಮೊದಲು ನನ್ನ ಆದ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ. ಮೊದಲ ಹಂತವಾಗಿ ನಾನು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಅಂಬಿಯವರ ಋಣ ತೀರಿಸೋದಕ್ಕೆ ಅವಕಾಶ ಸಿಕ್ಕರೆ ಖಂಡಿತ ತೀರಿಸ್ತೀನಿ. ಕಾಲಭೈರೇಶ್ವರನಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುಮಲತಾ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಚಿಕ್ಕರ್ಸಿನ ಕೆರೆ ಗ್ರಾಮದಲ್ಲಿರುವಂತಹ ಕಾಲಭೈರೇಶ್ವರ ದೇವಸ್ಥಾನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಿಕ್ಕರ್ಸಿನ ಕೆರೆಯಲ್ಲಿರುವಂತಹ ಗ್ರಾಮ ಇದು. ನಮ್ಮ ಯಜಮಾನರು ಊರು ಅಂದಮೇಲೆ ಅದು ನಮ್ಮೂರೇ. ಬಹುಶಃ ಕೆಲ ಮಾತು ಕೇಳ್ಬಂದಿತ್ತಲ್ಲ, ಶ್ರೀಕಂಠಯ್ಯ ಅವರೆಲ್ಲ, ರವೀಂದ್ರ ಶ್ರೀಕಂಠಯ್ಯ ಎಲ್ಲ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ವಿಧಾನ ಪರಿಷತ್ ಏನು ಸದಸ್ಯರಾಗಿರುವಂಥ ಶ್ರೀಕಂಠೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸುಮಲತಾ ಅವರು ಆಂಧ್ರದವರು, ಅವ್ರು ಮಂಡ್ಯದವರು ಅಂತ ಯಾರು ಹೇಳಿದ್ದು ಅಂತ ಹೇಳಿರ್ತಾರೆ. ಹೀಗಾಗಿ ಅವ್ರು ಹೇಳಿದ್ದಾರೆ, ಸುಮಲತಾ ಅವರು, ನಮ್ಮ ಯಜಮಾನ್ರ ಊರು ಮಂಡ್ಯ ಅಂದಮೇಲೆ ನಮ್ಮದು ಮಂಡ್ಯನೇ, ಈ ಪ್ರೀತಿ ವಿಶ್ವಾಸ ಬಿಟ್ಟು ಬೇರೆಲ್ಲಿ ಹೋಗೋದು ಅಂತ ಸುಮಲತಾ ಅವರು ಪ್ರಶ್ನೆ ಮಾಡಿದ್ದಾರೆ. ಬಟ್ ನಾನು ಅವ್ರಿಗೂ ಇದೇ ಮಾತು ಹೇಳಿದೆ, ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯಕ್ಕೆ ಬರ್ತಾ ಇಲ್ಲ, ಮಂಡ್ಯಕ್ಕೆ ಬರಬೇಕು ಅಂತಲೇ ನಾನು ರಾಜಕೀಯಕ್ಕೆ ಇಳಿತೀನಿ. ಇನ್ನು ಬೇರೆ ಎಲ್ಲಾದರೂ ನಿಲ್ಬೋದಲ್ಲ ಅನ್ನೋರು ಬೇಕಾದಷ್ಟು ಜನ ಆ ಥರ ಅಡ್ವೈಸ್ ಹೇಳಿದ್ದಾರೆ. ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪಕ್ಷದಲ್ಲೂ ಒಂದಷ್ಟು ಜನ ನಂಬ್ತಿರೋರು ಅವರು ಈ ಒಂದು ರೀತಿ ಬೇರೆಯವರು ಇದೇ ಒಂದು ಅಡ್ವೈಸ್ ಥರ ಹೇಳ್ತಾ ಇದ್ರು. ಓಕೆ, ರವಿಲಲಿಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಲಿಪಳೆ, ಬಹುಶಃ ಮಂಡ್ಯದವರು ಅಲ್ಲ ಅನ್ನೋರಿಗೆ ಟಾಂಗ್ ಕೊಡೋ ಮುಖಾಂತರವಾಗಿ ಮಂಡ್ಯಕ್ಕೆ ಬರೋದೇ ರಾಜಕೀಯಕ್ಕಾಗಿ ಅನ್ನುವಂಥದ್ದನ್ನ ಹೇಳ್ತಾ ಇರೋದ್ರ, ಅಂದ್ರೆ ರಾಜಕೀಯಕ್ಕೆ ಬಂದೇ ಮಂಡ್ಯಕ್ಕೆ ಬರಬೇಕು ಅನ್ನುವಂಥ ನಿರ್ಧಾರ ಇದೆಲ್ಲ ನೋಡಿದ್ರೆ ಒಂದು ಹೆಜ್ಜೆ ಅಂತೂ ಇಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರವಿಲಲಿಪಳೆ, ಖಂಡಿತ ಮಾಲ್ತೇಶ್, ಏನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ಅಂಬರೀಶ್ ಅವ್ರ ಕಾಲವಾದ ನಂತರ ಆ ಸ್ಥಾನ ಯಾರು ತುಂಬುತ್ತಾರೆ ಅಂತಕ್ಕಂಥ ವಿಚಾರ ಬಂದಾಗ ಅವರ ಪತ್ನಿಯಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ತುಂಬಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು. ಅದಕ್ಕೆ ಪೂರಕವಾಗಿ ಸುಮಲತಾ ಅವರು ಕೂಡ ಈಗಾಗಲೇ ಏನು ಚುನಾವಣೆಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೋತಿದ್ದಾರೆ. ಅದ್ರಾಗೇನೆ ಏನು ಈ ತಿಂಗಳು ಫೆಬ್ರವರಿ 10ನೇ ತಾರೀಕಿನಲ್ಲೂ ಆದಿಚುಂಚನಗಿರಿಯಲ್ಲಿರ್ತಕ್ಕಂಥ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಸ್ವಾಮೀಜಿ ಅವರ ಆಶೀರ್ವಾದ ಪಡ್ಕೊಂಡಿದ್ರು. ಜೊತೆಗೆ ಅವರ ಜೊತೆನಲ್ಲೂ ಕೂಡ ಒಂದಷ್ಟು ಹೊತ್ತು ಚರ್ಚೆ ಕೂಡ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಏನು ಇವತ್ತು 2ನೇ ಹಂತವಾಗಿ ಅವರು ತಮ್ಮ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಅಂದ್ರೆ ತಮ್ಮ ಮನೆ ದೇವರಾಗಿರ್ತಕ್ಕಂಥ ಚಿಕ್ಕರ್ಸಿಕೆರೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದ ನಂತರ ಅವರು ಮಾತನಾಡಿರ್ತಕ್ಕಂಥದ್ದು, ಅವರ ಮಾತಿನಲ್ಲಿ ಪ್ರತಿ ಮಾತಿನಲ್ಲೂ ಕೂಡ ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇತ್ತು. ಜೊತೆಗೆ ಅವರು ಕಳೆದ ಕೆಲವು ದಿನಗಳಿಂದ ಏನು MLC ಅವರು KT ಶ್ರೀಕಂಠೇಗೌಡರು ಹೇಳಿದ್ರು, ಅವರು ಸುಮಲತಾ ಮಂಡ್ಯ ಗೌಡ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಅಂದ್ರೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ನಾವು ನಮ್ಮ ಯಜಮಾನರು ಮಂಡ್ಯದವರಾದ್ಮೇಲೆ ನಾವು ಕೂಡ ಮಂಡ್ಯದವರೇ ಅಲ್ವಾ ಅಂತಕ್ಕಂಥದ್ದು ಮಾತನಾಡಿದ್ರು. ಈ ಪ್ರೀತಿ ವಿಶ್ವಾಸ ಬಿಟ್ಟು ಬೇರೆ ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಯಜಮಾನರು ಅಂದ್ರೆ ಅಂಬರೀಶ್ ಅವರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ನಮ್ಮ ಮೊದಲನೇ ಆದ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆ ಸಿದ್ದರಾಮಯ್ಯನವ್ರ ಜೊತೆಲೂ ಚರ್ಚೆ ಮಾಡಿದ್ದೇನೆ. ಜೊತೆಗೆ ಈ ರೀತಿ ಒತ್ತಡ ಆಗ್ತಾ ಇದ್ದಾರೆ, ಅಭಿಮಾನಿಗಳು ಈ ರೀತಿ ಒತ್ತಡ ಇರೋದ್ರಿಂದ ನಾನು ಚುನಾವಣೆ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ನಿರ್ಧಾರ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಈಗೇನು ಪರಿಸ್ಥಿತಿ ಈಗಲೇ ನಿರ್ಧಾರ ಮಾಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ನಾವು ಕಾಂಗ್ರೆಸ್ನಿಂದ ಮೊದಲನೇ ಆದ್ಯತೆ, ಆದ್ರೂ ಕೂಡ ಫೈನಲಿ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ನಾವು ಚುನಾವಣೆಗೆ ನಿಂತ್ಕೋಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ನಾನು ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಮಂಡ್ಯಕ್ಕೆ ಬಂದಿಲ್ಲ, ಆದ್ರೆ ಮಂಡ್ಯಕ್ಕೆ ಬರ್ಬೇಕು ಅಂತಾನೆ ರಾಜಕೀಯಕ್ಕೆ ಬಂದಿದ್ದೀನಿ ಅನ್ನೋದ್ರ ಮೂಲಕ ಚುನಾವಣೆಗೆ ನಿಲ್ತಕ್ಕಂಥದ್ದು ಸ್ಪಷ್ಟ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ರವಿಲಲಿಪಳೆ. ಸೊ ಸುಮಲತಾ ಅವರು